ನೆಲಮಂಗಲದಲ್ಲಿ ಐಟಿ ಅಧಿಕಾರಿಗಳು ಬಿಜೆಪಿ ಮುಖಂಡನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ನೆಲಮಂಗಲದಲ್ಲಿ ಐಟಿ ಅಧಿಕಾರಿಗಳ ದಾಳಿ, ಬಿಜೆಪಿ ಮುಖಂಡನ ಮನೆ ಮೇಲೆ ಐಟಿ ರೇಡ್ ಆಗಿರುವಂಥದ್ದು. ಮಾದಾವರದ ಗೋವಿಂದಪ್ಪ ಮನೆ ಮೇಲೆ ದಾಳಿಯಾಗಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಈಗ ದೂರಿನ ಹಿನ್ನೆಲೆ, ಖಾಸಗಿ ದೂರಿನ ಹಿನ್ನೆಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ನೆಲಮಂಗಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಿಜೆಪಿ ಚುನಾವಣೆಯ ಹೊತ್ತಲ್ಲಿ ಬಿಜೆಪಿ ಮುಖಂಡನ ಮನೆ ಮೇಲೆ ಐಟಿ ರೇಡ್ ಆಗಿರುವಂಥದ್ದು. ಮಾದಾವರದ ಗೋವಿಂದಪ್ಪ ಅನ್ನೋರ ಮನೆ ಮೇಲೆ 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ನೆಲಮಂಗಲದ ಬಿಜೆಪಿ ಮುಖಂಡ ಗೋವಿಂದಪ್ಪ ಅವರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳು ಇದೀಗ ಗೋವಿಂದಪ್ಪ ಅವರ ಮನೆಯಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ. ಗೋವಿಂದಪ್ಪ ಬಿಜೆಪಿ ಮುಖಂಡ ಆಗಿದ್ದಾರೆ. ಬಿಜೆಪಿ ಮುಖಂಡ ಗೋವಿಂದಪ್ಪ ಅವರ ಮನೆ ಮೇಲೆ ಐಟಿ ರೇಡ್ ಆಗಿರುವಂಥದ್ದು. ನಾಳೆ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನಕ್ಕೆ ಪ್ರಕ್ರಿಯೆ ಸಿಗ್ತಾ ಇದೆ. ಇಂಥ ಹೊತ್ತಲ್ಲಿ ಬಿಜೆಪಿ ಮುಖಂಡ, ನೆಲಮಂಗಲದ ಬಿಜೆಪಿ ಮುಖಂಡ ಗೋವಿಂದಪ್ಪ ಅವರ ಮನೆ ಮೇಲೆ ಐಟಿ ರೇಡ್ ಆಗಿರುವಂಥದ್ದು. ಇದು ಸಹಜವಾಗಿಯೇ ಇಂಥ ಸಂದರ್ಭದಲ್ಲಿ ಐಟಿ ರೇಡ್ ಆಗಿರೋದಕ್ಕೆ ರಾಜಕೀಯ ಬಣ್ಣ, ರಾಜಕೀಯದ ಸ್ವರೂಪ ಸಿಗ್ತಾ ಇದೆ. ಸಹಜವಾಗಿಯೇ ಬಿಜೆಪಿ ನಾಯಕರುಗಳು ಇದೀಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ. ಕಾಂಗ್ರೆಸ್ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂಥ ಆರೋಪ. ಚುನಾವಣೆಯ ಹೊತ್ತಲ್ಲಿ ಇಂಥ ರೇಡ್ಗಳಿಗೆ ರಾಜಕೀಯದ ಬಣ್ಣ ಬರೋದು ಸಹಜ ಕೂಡ. ಇದೀಗ ನೆಲಮಂಗಲದ ಬಿಜೆಪಿ ನಾಯಕ ಗೋವಿಂದಪ್ಪ ಅವರ ಮನೆ ಮೇಲೆ ದಾಳಿಯಾಗಿದೆ. ಐಟಿ ಅಧಿಕಾರಿಗಳಿಂದ ನಿರಂತರವಾದಂಥ ತಪಾಸಣೆ, ಪರಿಶೀಲನೆ ನಡೆಸ್ತಾ ಇದೆ ಮನೆಯಲ್ಲಿ. ನೆಲಮಂಗಲದ ಬಿಜೆಪಿ ಮುಖಂಡ ಗೋವಿಂದಪ್ಪ ಮನೆ ಮೇಲೆ ಐಟಿ ರೇಡ್. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಬಿಜೆಪಿ ಮುಖಂಡ ಮನೆ ಮೇಲೆ ದಾಳಿಯಾಗಿರುವುದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗುವ ಸಾಧ್ಯತೆಗಳಿವೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಇದೀಗ ಆರೋಪ ಪ್ರತ್ಯಾರೋಪಗಳು ನಡೆಯುವಂಥ ಸಾಧ್ಯತೆಗಳಿವೆ. ಚುನಾವಣೆಯ ಹೊತ್ತಲ್ಲಿ ಈ ರೀತಿಯ ರೇಡ್ಗಳಿಗೆ ರಾಜಕೀಯದ ರೂಪ ಸಿಗುವುದು ಹೆಚ್ಚು. ಇದು ಓಕೆ ನೆಲಮಂಗಲದ ಬಿಜೆಪಿ ಮುಖಂಡ ಗೋವಿಂದಪ್ಪ ಮನೆ ಮೇಲೆ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಮಾದಾವರದ ಗೋವಿಂದಪ್ಪ ಮನೆ, 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ನಾಳೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗುತ್ತೆ. ಇಂಥ ಹೊತ್ತಲ್ಲಿ ಇದೀಗ ರಾಜಕೀಯದ ಕಾರಣಕ್ಕಾಗಿದೆಯೋ ಅಥವಾ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಆಗಿದೆಯೋ, ಅಕ್ರಮ ಹಣದ ಹಿನ್ನೆಲೆಯೋ ಗೊತ್ತಿಲ್ಲ. ಇದೀಗ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು.
ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.